ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಕರ್ತನ ಅತಿ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರೂ ವಂದನೆ ಸಲ್ಲಿಸ್ತೀನಿ. ಈ ಮುಂಜಾನೆ ವೇಳೆ ನಾವು ಪ್ರಾರ್ಥಿಸೋಣ. ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದಲ್ಲಿರುವಂಥ ತಂದೆಯ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ತಂದೆಯ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಅಪ್ಪ ಮತ್ತೊಂದು ಬಾರಿ ನಿನ್ನ ಪಾದ ಸಮ್ಮುಖದಲ್ಲಿ ಬಂದು ಪ್ರಾರ್ಥಿಸಲು, ಜೀವನ ವಾಕ್ಯವನ್ನು ಧ್ಯಾನಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಕರ್ತನೆ. ಈ ಸಮಯವನ್ನು ಈ ಕ್ಷಣ ಕಾಣದ ಅನೇಕರಿದ್ದಾರೆ ರಾಜ. ಅಪ್ಪ ನಮಗಾದರೂ ನಿನ್ನ ವಾಕ್ಯವನ್ನು ಧ್ಯಾನಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಸ್ವಾಮಿ. ಈ ಒಂದು ವಾಕ್ಯವನ್ನು ಯಾರು ನೋಡ್ತಿರೋ ಪ್ರತಿಯೊಬ್ಬರನ್ನು ಅಪ್ಪ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತನೆ. ದೇವರೇ, ಈ ದಿನದಲ್ಲಿ ಅನೇಕ ಪರಿಸ್ಥಿತಿಗಳು ಇದ್ದಾರೆ ಕರ್ತನೆ. ಸೋತು ಹೋದಂಥ ಪರಿಸ್ಥಿತಿ, ಕನಿಕರ ಇಲ್ಲದಂಥ ಪರಿಸ್ಥಿತಿ, ದುಃಖದಲ್ಲಿರುವಂಥ ಪರಿಸ್ಥಿತಿ. ದೇವರೇ, ಒಬ್ಬೊಬ್ಬರು ಈ ಮುಂಜಾನೆ ವೇಳೆಯಲ್ಲಿ ಅಪ್ಪ ನಿನ್ನ ವಾಕ್ಯದ ಮುಖಾಂತರ ನೀನು ಸಂತೈಸು ರಾಜ. ಹೌದು ರಾಜ, ನಿನ್ನ ವಾಕ್ಯವಾಗಿದೆ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು, ನಿನ್ನ ವಾಕ್ಯವಾಗಿದೆ ನಮ್ಮನ್ನು ಸಂತೈಸುವಂಥದ್ದು. ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಅಪ್ಪ ಆದಿಂದ ಅಂತ್ಯದವರೆಗೂ ನೀನು ನಮ್ಮ ಸಂಗಡದ್ದು ನಡೆಸು. ಅದಕ್ಕಾಗಿ ನನ್ನನ್ನೇ ನಿನ್ನ ಗಾಯವುಳ್ಳ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನಮನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಲಿ ಕರ್ತನೆ. ಅತಿ ಶೀಘ್ರದಲ್ಲಿ ಬೇಗನೆ ಬರುವಂಥ ಯೇಸುವಿನ ಮೊದಲ ನಾಮದಲ್ಲಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆಯ ದೇವರೇ, ಆಮೇನ್. ಸ್ತೋತ್ರ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಕರ್ತನ ಅತಿ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರೂ ಮತ್ತೊಂದು ಬಾರಿ ವಂದನೆ ಮಾಡ್ತೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ರ ಅಂತ ನಾನು ಭಾವಿಸ್ತೀನಿ. ಕರ್ತನ ನಾಮದಲ್ಲಿ ನಿಮ್ಮೆಲ್ಲರೂ ಮತ್ತೊಂದು ಬಾರಿ ವಂದನೆ ಸಲ್ಲಿಸ್ತೀನಿ. ಪ್ರಿಯ ದೇವರ ಮಗುವೆ, ಕಳೆದ ಒಂದು ವಾರದಿಂದ ನನಗೆ ತುಂಬ ಹುಷಾರಿರಲಿಲ್ಲ. ಅದರಿಂದ ಯೂಟ್ಯೂಬಲ್ಲಿ ವಾಕ್ಯ ಹಾಕೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಿ. ಅನಾರೋಗ್ಯದ ಪರಿಸ್ಥಿತಿಯಿಂದ ದೇವ್ರ ವಾಕ್ಯ ಹಾಕಿ ಮಾತ್ರ ಹೋದೆ. ಭಾನುವಾರ ಸಹ ಒಂದು ವಾಕ್ಯ ಹಂಚನೂ ಆಗಲಿಲ್ಲ, ಯಾಕಂದರೆ ಆ ರೀತಿ ಚಳಿ ಜ್ವರ ಜಾಸ್ತಿ ಆಗಿತ್ತು. ಪ್ರಿಯ ದೇವರ ಮಕ್ಕಳೇ, ನೀವೆಲ್ಲರೂ ನಮಗೋಸ್ಕರ ಪ್ರಾರ್ಥಿಸಿ. ಇವಾಗ ಸ್ವಲ್ಪ ಪರವಾಗಿಲ್ಲ, ದೇವರ ನಾಮದಲ್ಲೆಲ್ಲ ಚೆನ್ನಾಗಿದ್ದೀನಿ, ನಿಮ್ಮೆಲ್ಲರ ಪ್ರಾರ್ಥನೆ ಚೆನ್ನಾಗಿದ್ದೀನಿ. ಹೌದು, ಈ ಮುಂಜಾನೆ ವೇಳೆ ನಾವು ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸಿ ದೇವರ ಕೊಟ್ಟಂಥ ಒಂದು ಆಲೋಚನೆ ಧ್ಯಾನಿಸೋಣ. ಎಲ್ಲರೂ ಚೆನ್ನಾಗಿದ್ರಂತ ನಾನು ಭಾವಿಸ್ತೀನಿ. ದೂರದಲ್ಲಿದ್ದರು, ಹತ್ತಿರದಲ್ಲಿದ್ದರು, ಇರುವಂಥ ಸ್ಥಳದ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಹೌದು, ಈ ಮುಂಜಾನೆ ವೇಳೆ ದೇವ್ರು ಕೊಟ್ಟಂಥ ಆಲೋಚನೆ ಧ್ಯಾನಿಸೋಣ. FSG ಬರೆದ ಪತ್ರಿಕೆ 4ನೇ ಅಧ್ಯಾಯ 32ನೇ ವಾಕ್ಯ ತೆಗೆದಿರೋ ಓದಿ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರಿ. ಆಮೇನ್. ಪ್ರಿಯ ದೇವರ ಮಗುವೆ, ಈ ಮುಂಜಾನೆ ವೇಳೆ ಈ ಒಂದು ವಾಕ್ಯದಲ್ಲಿ 3 ವಿಷಯ ಅಡಕವಾಗಿದೆ. ಒಬ್ಬರಿಗೊಬ್ಬರು ಉಪಕಾರಗಳಾಗಿರಿ. ಪ್ರಿಯ ದೇವರ ಮಗುವೆ, ಒಂದು ಲೋಕದಲ್ಲಿ ಅನೇಕ ಜನಗಳಲ್ಲಿ ಲೋಕದಲ್ಲಿರ್ಬೋದು ಅಥವಾ ಆತ್ಮಿಕ ಜೀವಿತದಲ್ಲಿ ಜೀವಿಸುತ್ತಿರುವವರೆಗೂ ಪ್ರತಿಯೊಬ್ಬರಲ್ಲೂ ಸಹ ನೋಡುವುದಾದರೆ ಎಲ್ಲಿ ಬಿಡುಗಡೆ ಇಲ್ಲ, ಸಮಾಧಾನ ಇಲ್ಲ, ಅಸಮಾಧಾನ ಮಾತ್ರವಲ್ಲದೆ ಜಗಳ, ಭೇದ, ಭಿನ್ನತೆ, ನಾನು ನಂದು ಇವೆಲ್ಲವೂ ನಡೀತಾ ಇದೆ. ಅಂದರೆ ಮೊದಲು ಕೆಲವು ಕಾರ್ಯಗಳು ನಮ್ಮಲ್ಲಿ ನಡಿಬೇಕು. ಕೆಲವು ಕಾರ್ಯಗಳು ನಮ್ಮಲ್ಲಿ ಬದಲಾದರೆ ಅವು ಯಾವುವೂ ನಮ್ಮಲ್ಲಿ ಆಗೋದಿಲ್ಲ. ಯಾಕಂದರೆ ನಾವು ಒಬ್ಬರಿಗೊಬ್ಬರು ಉಪಕಾರಗಳಾಗಿರಬೇಕು, ಕರುಣೆ ಉಳ್ಳವರಾಗಿರಬೇಕು, ಕ್ಷಮಿಸುವವರಾಗಿರಬೇಕು. ಆವಾಗ ಏನಾಗುತ್ತೆ, ನಮ್ಮ ಜೀವಿತದಲ್ಲಿ ದೇವರ ಇಟ್ಟಂಥ ಒಂದು ವಾಗ್ದಾನ, ದೇವರಿಟ್ಟಂಥ ಉದ್ದೇಶ, ದೇವರ ಪದ್ಧತಿ ನಮ್ಮಲ್ಲಿ ನೆರವೇರುತ್ತೆ. ಯಾಕಂದರೆ ಉದಾಹರಣೆಗೆ ಪ್ರಿಯ ದೇವರ ಮಗುವೆ, ಒಂದು ಸ್ನೇಹಿತ ಇರ್ಬೋದು, ಅಥವಾ ತಾಯಿ ಮಗಳಿರ್ಬೋದು, ಅಥವಾ ಮಕ್ಕಳು ತಾಯಿ ಇರ್ಬೋದು, ಒಂದು ಪ್ರೀತಿ ಐಕ್ಯತೆಯಿಂದ ಇರಬೇಕು ಅಂದರೆ ಒಬ್ರಿಗೊಬ್ರು ನಾವು ಉಪಕಾರ ಮಾಡೋರಾಗಬೇಕು. ಯಾಕಂದರೆ ಒಬ್ಬ ಸ್ನೇಹಿತನಿಗೆ ಒಂದು ರಹಸ್ಯವಾದ ವಿಷಯ ಹೇಳ್ತಾನೆ ಅಂದರೆ ಅವನ ಮೇಲೊಂದು ನಂಬಿಕೆ ಇಕ್ಕಿರ್ತಾನೆ. ನೀ ನನ್ನ ಸ್ನೇಹಿತ, ಅದರಿಂದ ನನ್ನ ಪರಿಸ್ಥಿತಿ ಹಿಂಗಿದೆ, ನನ್ನ ಕಷ್ಟಗಳು ಹಿಂಗಿದೆ ಅಂತೇಳಿ ಹೀಗೆ ಸ್ನೇಹಿತರ ಹತ್ರ ಮಾತಾಡ್ತಾರೆ. ಯಾವಾಗ ಸ್ನೇಹಿತ ಇನ್ನೊಬ್ಬ ಸ್ನೇಹಿತರ ಹತ್ರ ವಿಷಯಗಳು ಹಂಚ್ಕೊತಾನೋ, ಆ ಸ್ನೇಹಿತ ನಂಬಿಗಸ್ತನಾಗಿದ್ದರೆ ಏನು ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಎಸಪ್ಪ, ಈ ಥರ ನನ್ನ ಸ್ನೇಹಿತನ ಪರಿಸ್ಥಿತಿ ಹಿಂಗಿದೆ, ಅವನ ಕಷ್ಟದ ಪರಿಸ್ಥಿತಿ ಇದೆ, ಅವನ ಕಾರ್ಯಗಳು ಹಿಂಗಿದೆ, ಅವನ ಪರಿಸ್ಥಿತಿಗಳು ಹಿಂಗಿದೆ ಅಂತೇಳಿ ದೇವರ ಮುಂದೆ ಹೋಗಿ ಪ್ರಾರ್ಥಿಸಿ ಅವನಿಗೊಂದು ಸಪೋರ್ಟಾಗಿ ನಿಲ್ತಾನೆ. ಅದೇ ಅವನೊಬ್ಬ ನಂಬಿಗಸ್ತ ಇಲ್ಲ ಅಂದರೆ ಏನಾಗುತ್ತೆ ಹೇಳಿ, ಅವನು ಹೇಳೋಂಥ ವಿಷಯ ತೊಗೊಂಡು ಇನ್ನೊಬ್ರಿಗೆ ಹೇಳೋದು, ಅವನು ಹೇಳೋ ವಿಷಯ ಇನ್ನೊಬ್ರಿಗೆ ಹೇಳೋದು. ಅವಾಗೇನಾಗುತ್ತೆ, ಸ್ನೇಹಿತರ ಮಧ್ಯದಲ್ಲಿ ಬಿರುಕು ಉಂಟಾಗುತ್ತೆ. ಇದೇ ರೀತಿ ಅನೇಕ ಕುಟುಂಬಗಳು ಹಿಂಗಾಗಿದೆ. ಪ್ರಿಯ ದೇವರ ಮಕ್ಕಳೇ, ಕುಟುಂಬದಲ್ಲಿ ಒಬ್ಬರ ವಿಷಯ ನಿನಗೇನಾದರೂ ಗೊತ್ತಾಯ್ತಾ, ಅವ್ರ ವಿಷಯ ಇಟ್ಟು ನೀವು ಪ್ರಾರ್ಥಿಸ್ರಿ. ನೀನಿಂಗೆ ನಾನಿಂಗೆ ನೀನು ನಾನು ಅಂತ ಜಡ್ಜ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಪ್ರಿಯ ದೇವ್ರ ಮಗುವೆ, ಜಡ್ಜ್ಮೆಂಟ್ ಮಾಡುವಂಥ ಕೆಲಸ ಅದು ದೇವರದಾಗಿದೆ. ಅವನವನ ನಡತೆಗೆ ಕೊಡತಕ್ಕ ಪ್ರತಿಫಲ ನನ್ನ ಕೈಲಿಂದ ಸತ್ಯವೇದ ಬರೆಯಲ್ಪಟ್ಟಿದೆ.
ಅದರಿಂದ ನಾವು ಇನ್ನೊಬ್ಬರ ವಿಷಯದಲ್ಲಿ ನಾವು ನ್ಯಾಯ ತೀರ್ಸೋದು ಬೇಕಿಲ್ಲ. ಇನ್ನೊಬ್ಬರು ಹಂಗೆ ಮಾಡ್ಬೋದು, ತಪ್ಪು ಮಾಡ್ತಾರೋ ಸರಿ ಮಾಡ್ತಾರೋ, ಅದಕ್ಕಾಗಿ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿರಿ. ಹಾಲೆಲೂಯಾ. ಈ ದಿನ ನಾವು ಒಬ್ರಿಗೊಬ್ರು ಉಪಕಾರ ಮಾಡಬೇಕಾಗಬೇಕು ಹೊರತು ಒಬ್ಬರು ನೋಡಿ ದ್ವೇಷ ಮಾಡುವಂಥ ಎಲ್ಲೂ ಸಹ ಬರೆಯಲ್ಪಟ್ಟಿಲ್ಲ. ಈ ದಿನ ಪ್ರಿಯ ದೇವರ ಮಗುವೆ, ನಿನ್ನ ವಿರುದ್ಧವಾಗಿ ಅನೇಕರು ನೀವು ಗುಣಗುಟ್ಬೋದು, ನಿನ್ನ ವಿರುದ್ಧವಾಗಿ ಬೇಜಾರಾಗೋ ಥರ ಮಾತಾಡ್ಬೋದು. ನೀನು ಕನಿಕರಿಸು, ನೀನು ಕರುಣಿಸು, ಅವ್ರನ್ನ 70 ಸಲ ಕ್ಷಮಿಸು ಅಂತ ಏಸಪ್ಪ ಹೇಳಿರೋದು. ಆದ್ದರಿಂದ ಅನೇಕರ ತಂದೆ ತಾಯಿ ಮಗಳು, ತಾಯಿ ಸೊಸೆ ಈ ರೀತಿ ಮಧ್ಯದಲ್ಲಿ ಏನಕ್ಕೆ ಬೆರುಕು ಅಂದರೆ, ಕೆಲವು ವಿಷಯಗಳು ಬಿಟ್ಟು ಕೊಡಬೇಕು, ಕೆಲವು ವಿಷಯಗಳು ಕ್ಷಮಿಸುವರಾಗಿರಬೇಕು, ಕೆಲವು ವಿಷಯಗಳು ಕನಿಕರ ತೋರುವಂಥ ವಿಷಯಗಳಾಗಿರುತ್ತೆ. ಏನೇ ವಿಷಯ ಇದ್ದರೂ ಸಹ 4 ಕುಟುಂಬದ ವಿಷಯ 4 ಗೋಡೆಯಲ್ಲಿರಬೇಕು. ಮಾತ್ರವಲ್ಲದೆ ದೇವರು ನಿಮ್ಮಲ್ಲಿ ಮಾತ್ರ ಇರಬೇಕು ಹೊರತು ಇನ್ನೊಬ್ಬರ ಹತ್ರ ಹೋಗಬಾರ್ದು. ಆವಾಗೇನಾಗುತ್ತೆ, ಇನ್ನೊಬ್ಬರ ಹತ್ರ ಹೋದರೆ ಈ ರೀತಿ ಬರೆಯಲ್ಪಟ್ಟಿರುವಂಥ ಕಾರ್ಯ ನಡೆಯೋದಿಲ್ಲ. ಅದಕ್ಕಾಗಿ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿರಿ. ಒಬ್ಬರಿಗೆ ಇದನ್ನ ಕಷ್ಟನ ಹೋಗಿ ಸಹಾಯ ಮಾಡಿರಿ, ಪ್ರಾರ್ಥನೆ ಮಾಡಿರಿ. ಸಹಾಯ ಮಾಡೋಕ್ಕಾಗಲ್ಲ, ಪ್ರಾರ್ಥನೆ ಮಾಡಿರಿ. ನಿನ್ನ ಪ್ರಾರ್ಥನೆ ಕೇಳಿ ಅವರ ಪರಿಸ್ಥಿತಿ ದೇವರು ಬದಲಾಯಿಸ್ತಾರೆ. ಮಾತ್ರವೇ ಕರುಣೆ ಉಳ್ಳವರಾಗಿರಬೇಕು. ಯಾವಾಗ ಕರುಣೆ ನಮ್ಮಲ್ಲಿ ಬರುತ್ತೋ ದೇವರಲ್ಲಿ ಒಂದು ಸಮಾಧಾನ ನಮ್ಮಲ್ಲಿ ಆಳ್ವಿಕೆ ಮಾಡುತ್ತೆ. ಕರುಣೆ ಇಲ್ಲ ಅಂದರೆ ಶತ್ರು ಅದನ್ನು ಈಸಿಯಾಗಿ ಕುಟುಂಬದಲ್ಲಿ ಎಂಟ್ರಿ ಆಗ್ತಾನೆ. ಯಾವಾಗ ನಿನ್ನ ಜೀವಿತದಲ್ಲಿ ಕರುಣೆ ಇಲ್ಲ ಅಂದರೆ ಕುಟುಂಬದಲ್ಲಿ ಗಲಿಬಿಲಿ ಉಂಟಾಗುತ್ತೆ. ನಿನ್ನ ಜೀವಿತದಲ್ಲಿ ಕರುಣೆ ಇಲ್ಲ ಅಂದರೆ ಶತ್ರು ಆಳ್ವಿಕೆ ಮಾಡೋಕ್ಕೆ ಈಸಿ ಆಗುತ್ತೆ. ಈ ದಿನ ನಿನ್ನ ಜೀವಿತದಲ್ಲಿ ಆಳ್ವಿಕೆ ಮಾಡುತ್ತಿರೋದು ಶತ್ರು ಆಗಿದ್ದಾನ, ದೇವರಾಗಿದ್ದಾರ? ಫಸ್ಟು ಪರಿಶೋಧನೆ ಮಾಡ್ಕೊಳ್ಳೋಣ. ಯಾಕಾಗಿ ಕೆಲಸದಲ್ಲಿ ಅಭಿವೃದ್ಧಿ ಇಲ್ಲ, ಯಾಕಾಗಿ ಕುಟುಂಬದಲ್ಲಿ ಏಳಿಗೆ ಇಲ್ಲ, ಯಾಕಾಗಿ ನನ್ನ ಜೀವಿತದಲ್ಲಿ ಒಂದು ಸಮಾಧಾನ ಇಲ್ಲ? ಅವೆಲ್ಲವೂ ಇಲ್ಲ ಅಂದರೆ ಎಲ್ಲೋ ಕರುಣೆ ಮಿಸ್ ಆಗಿದೆ. ಒಬ್ಬರಿಗೊಬ್ಬರು ಉಪಕಾರ ಮಾಡುವಂಥ ಸ್ವಭಾವ ಮಿಸ್ ಆಗಿದೆ, ಕ್ಷಮಿಸುವಂಥ ಸ್ವಭಾವ ಮಿಸ್ ಆಗಿದೆ. ಈ ಒಂದು 3 ವಿಷಯ ನಮ್ಮ ಜೀವಿತದಲ್ಲಿ ಇಲ್ಲ ಅಂದರೆ ಈ ದಿನ ನಾವು ಕ್ರಮೀಕರಣ ಪಡಿಸ್ಕೊಳ್ಳೋಣ. ಅದಕ್ಕಾಗಿ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿರಿ. ಮಾತ್ರವಲ್ಲದೆ ಕರುಣೆ ಉಳ್ಳವರಾಗಿಯೂ ಇರಿ, ಕ್ಷಮಿಸುವವರಾಗಿಯೂ ಇರಿ. ಈ ರೀತಿ ನೀನು ಕ್ಷಮಿಸುವುದೇ ಆದರೆ ನಿನ್ನ ಮೇಲೆ ದೇವರು ಇಟ್ಟಂಥ ವಾಗ್ದಾನ, ನಿನ್ನ ಮೇಲೆ ದೇವರಿಟ್ಟಂಥ ದರ್ಶನ ಅದು ನೆರವೇರುತ್ತೆ. ಯಾಕಂದರೆ ಶತ್ರು ಅದನ್ನು ಈ ದಿನದಲ್ಲಿ ಸಿಂಹದು ಪಾದೆಯಲ್ಲಿ ಯಾರನ್ನು ನುಂಗಲಿ ಅಂತ ವಂಚಾಗ್ತಾ ಇದ್ದಾನೆ. ಯಾರು ಪ್ರಿಯ ದೇವರ ಮಗುವೇ, ನಿನ್ನ ಕುಟುಂಬದಲ್ಲಿ ಶತ್ರುವಿಗೆ ಅವಕಾಶ ಮಾಡಿಕೊಡ್ಬೇಡ್ರಿ. ನಿಮ್ಮ ಜೀವಿತದಲ್ಲಿ ಶತ್ರುವಿಗೆ ಅವಕಾಶ ಮಾಡಿಕೊಡ್ಬೇಡ್ರಿ. ನಿನ್ನ ಕೆಲಸ ಕಾರ್ಗಳಲ್ಲಿ ಬಿಡುಗಡೆ ಆಗ್ತಿಲ್ವ, ಕುಟುಂಬದಲ್ಲಿ ಬಿಡುಗಡೆ ಆಗ್ತಿಲ್ವ, ಏಳಿಗೆ ಆಗ್ತಿಲ್ವ, ಶತ್ರು ಎಂಟ್ರಿ ಆಗ್ತಾ ಇದ್ದಾನೆ. ಅದರಿಂದ ಸೈತಾನನ ಗದರಿಸ್ರಿ, ಆತ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ರಿ. ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಕುಟುಂಬದಲ್ಲಿ ಏಳಿಗೆ ವಿರುದ್ಧವಾಗಿ, ಆಶೀರ್ವಾದದ ಬಿಡುಗಡೆ ವಿರುದ್ಧವಾಗಿ ಶತ್ರು ಎದ್ದಿರುವುದೇ ಆದರೆ ಆ ಶತ್ರುನ ಎಲ್ಲ ಕಾರ್ಯಗಳು ಈ ಮುಂಜಾನೆ ವೇಳೆಯಲ್ಲಿ ಯೇಸುವಿನ ನಾಮದಲ್ಲಿ ಲಯವಾಗಲಿ ಎಂದು ಪ್ರಾರ್ಥಿಸ್ತೇನೆ. ಪ್ರಿಯ ದೇವರ ಮಗುವೆ, ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ಈ ಒಂದು ವರ್ಷ ಮುಗಿತಾ ಬರುವಷ್ಟರಲ್ಲಿ ದೇವರು ನಿಮ್ಮ ಮೇಲಿಟ್ಟ ವಾಗ್ದಾನ ನೆರವೇರಬೇಕು, ದರ್ಶನ ನೆರವೇರಬೇಕು. ದೇವರ ಚಿತ್ತ ನಿಮ್ಮ ಮೇಲೆ ಇದೆ, ಅದು ನೆರವೇರಲ್ಪಡಬೇಕು. ಅದಕ್ಕಾಗಿ ನಿಮ್ಮ ಕುಟುಂಬದಲ್ಲಿ ದೇವರ ಉದ್ದೇಶ ನೆರವೇರಬೇಕು ಅಂದರೆ ಈ 3 ಕಾರ್ಯ ಈ 3 ಕಾರ್ಯ ನಿಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಆಳ್ವಿಕೆ ಮಾಡಬೇಕು. ಈ ಕಾರ್ಯದ ಪ್ರಕಾರ ನಾವು ನಡೆಯುವವರಾಗಬೇಕು. ಯಾವ ರೀತಿ? ಒಬ್ಬರಿಗೊಬ್ಬರು ಉಪಕಾರಿಗಳಾಗಿರಿ. ಈ ದಿನ ನಾವು ಉಪಕಾರಿ ಮಾಡ್ತಾ ಇದ್ದೀವ, ಒಬ್ಬರು ನೋಡಿ ನಾವು ಉಪಕಾರ ಮಾಡೋಕ್ಕೆ ಹೋಗ್ತಿದ್ದೀವ ಅಥವಾ ದ್ವೇಷ ಮಾಡ್ತೀವ? ಇವತ್ತು ನಮ್ಮ ಜೊತೆ ಚೆನ್ನಾಗಿದ್ದಾರೆ, ನಮಗೇನೋ ಅಂದ್ಬಿಟ್ರು ಅಂತ ನಾವು ದ್ವೇಷ ಮಾಡ್ತೀವಿ. ಪ್ರಿಯ ದೇವ್ರ ಮಗುವೇ, ಯಾರನ್ನು ದ್ವೇಷ ಮಾಡಬೇಡಿ. ಯಾಕಂದರೆ ನೀನು ಕ್ಷಮಿಸುವಾಗ ದೇವ್ರು ನಿನ್ನನ್ನು ಕ್ಷಮಿಸ್ತಾರೆ. ಅವ್ರು ಮಾಡಿದ್ದು ಅವ್ರಿಗೆ ದೇವ್ರು ನ್ಯಾಯ ತೀರಿಸ್ತಾರೆ. ಅವ್ರು ಹಂಗೆ ಅಂದ್ಬಿಟ್ರು, ಅವ್ರು ಆ ಥರ ಮಾಡ್ರು, ಅವ್ರು ಈ ಥರ ಮಾಡಿದ್ರು, ಇನ್ನೊಬ್ರು ನಾವು ನ್ಯಾಯ ತೀರಿಸೋದು ಬೇಕಿಲ್ಲ ಪ್ರಿಯ ದೇವ್ರ ಮಗುವೆ. ಅದಕ್ಕಾಗಿ ನಮ್ಮ ಜೀವಿತದಲ್ಲಿ ಈ 3 ಕ್ವಾಲಿಟೀಸ್ ಆಳ್ವಿಕೆ ಮಾಡೋಣ. ಈ 3 ಕ್ವಾಲಿಟೀಸು ನಮ್ಮ ಜೀವಿತದಲ್ಲಿ ನೆರವೇರಬೇಕು. ಯಾವ ಥರ? ಒಬ್ಬರಿಗೊಬ್ಬರು ನಾವು ಉಪಕಾರಿಗಳಾಗಿರಬೇಕು, ಕರುಣೆ ಉಳ್ಳವರಾಗಿರಬೇಕು, ಕ್ಷಮಿಸುವವರಾಗಿರಬೇಕು. ಆವಾಗ ದೇವರ ದರ್ಶನ ನೆರವೇರುತ್ತೆ, ದೇವರ ವಾಗ್ದಾನ ನೆರವೇರುತ್ತೆ. ಏಷ್ಯ 55:11 ದೇವರ ಬಾಯಿನಿಂದ ಬಂದಂಥ ಮಾತು ಆತನ ಇಷ್ಟಾರ್ಥವನ್ನು ನೆರವೇರಿದ ಹಿಂದಕ್ಕೆ ಹೋಗೋದಿಲ್ಲ. ಯಾವಾಗ ಈ 3 ವಿಷಯಗಳು ನಿನ್ನ ಜೀವಿತದಲ್ಲಿ ನೀನು ಈ 3 ವಿಷಯಗಳ ಪ್ರಕಾರ ಜೀವಿಸುವುದೇ ಆದರೆ ದೇವರ ವಾಗ್ದಾನ ನೆರವೇರುತ್ತೆ. ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.